ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯ ವೇದಜ್ಞಾನಾಬ್ಧಿಚಂದಿರ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರ. ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ರುದ್ರ ಅಧ್ಯಾಯ ನಾಮಕ ಚಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೋತೃಗಳಿಗೆ ಆರಂಭದಲ್ಲಿ ನಾನು ಕ್ಷಮೆ ಕೇಳ್ಕೊಳ್ತೇನೆ. ಹನುಮತ್ ಜಯಂತಿಯ ಕಾರ್ಯಕ್ರಮದಿಂದಾಗಿ ಅವತ್ತೊಂದು ದಿವಸ ನಾನು ಪ್ರವಚನ ಮಾಡಲಿಕ್ಕಾಗಲಿಲ್ಲ. ನಿನ್ನೆ ಯಾವುದೋ ಅವಶ್ಯಕವಾಗಿರ್ತಕ್ಕಂಥ ಯಾವುದೋ ಕೆಲಸ ಬಂದದ್ದರಿಂದಾಗಿ ಬೆಳಗ್ಗೆನೇ ನಾನು ಸ್ಥಳ ಬಿಡಬೇಕಾಯಿತು. ಹೀಗಾಗಿ ನಿನ್ನಿನ ಪ್ರವಚನವನ್ನು ಕೂಡ ಮಾಡಲಿಕ್ಕಾಗಲಿಲ್ಲ. ಮಧ್ಯಾಹ್ನದವರೆಗೂ ಕಳಿಸ್ಬೇಕು ಅಂತಕೊಂಡು ಪ್ರಯತ್ನ ಪಟ್ಟೆ ಆಗಲಿಲ್ಲ. ನನಗೆ ಗೊತ್ತಿದೆ 8:30 ಆದ ಕ್ಷಣಕ್ಕೆ ನೀವು ತಪ್ಪದೇ ದಾರಿ ಕಾಯ್ತಾ ಇರ್ತೀರಿ ಅಂತ. ಆನಂತರ ನನಗೂ ಕೂಡ ಪ್ರವಚನ ಬೆಳಗ್ಗೆ ಮಾಡದೇ ಇದ್ದರೆ ಅವತ್ತು ಏನೇನೋ ಕಳೆದುಕೊಂಡಂತೆ ಅನ್ನಿಸ್ತದೆ. ಭಗವಂತನ ಮಹಿಮೆ ಆಗಿದೆ. ಭಗವಂತನನ್ನು ಎಷ್ಟು ರೀತಿಯಿಂದ ನಾವು ಕೊಂಡಾಡಿದರೂ ಕೂಡ ಕಡಿಮೆ. ಅದರಲ್ಲಂತೂ ಈ ರುದ್ರಾಧ್ಯಾಯದ ಚಿಂತನೆ ಅಂತ ತಿಳ್ಕೊಂಡಂತೇನಿದೆ, ಇಷ್ಟು ವಿಸ್ತಾರ ಇದೆ, ಇಷ್ಟು ದೂರ ಹೋಗ್ತದೆ ಅಂತ ನಾನು ಕಲ್ಪನೆಯೂ ಕೂಡ ಮಾಡಲಿಲ್ಲ. ರಾಮನವಮಿಗೆ ಮುಗಿದು ಬರ್ತದೆ ಅಂತ ತಿಳ್ಕೊಂಡಂತೆ ನಾನು ತಿಳಿದುಕೊಂಡಿದ್ದೆ. ಆದರೆ ಇನ್ನೂ ಅರ್ಧಕ್ಕಿಂತ ಹೆಚ್ಚು ಭಾಗ ಉಳಿದಿದೆ. ನೋಡೋಣ, ಸಂಕ್ಷಿಪ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ.
ನಿನ್ನಿನ ದಿವಸ ನಾವು ನಮೋ ಸೇನಾಭ್ಯ, ನಮೋ ಸೇನಾಪತಿಭ್ಯ, ಕ್ಷತ್ರಿಭ್ಯ, ಸಂಗೃಹೀತಿಭ್ಯ ಇತ್ಯಾದಿ ಪದಗಳನ್ನು ನಾವು ಕಂಡಿದ್ದೇವೆ. ಇವತ್ತು ನಮಃ ಕುಲಾಲೇಭ್ಯ, ಮೇಲಿನ ಅರ್ಥ ಕುಲಾಲ ಅಂತಕೊಂಡಂತಂದರೆ ಕುಂಬಾರನಿಗೆ ನಮಸ್ಕಾರ. ಕರ್ಮಾರೇಭ್ಯಶ್ಚ ನಮಃ, ಕರ್ಮಕಾರರಿಗೆ ನಮಸ್ಕಾರ. ನಮಃ ಪುಂಜಿಷ್ಟೇಭ್ಯೋ ನಮಃ, ಪಕ್ಷಿಗಳನ್ನು ಹೊಡಿತಕ್ಕಂತಹ ಬೇಡರಿಗೆ ನಮಸ್ಕಾರ. ನಿಷಾದೇಭ್ಯಶ್ಚ ನಮಃ, ಪ್ರಾಣಿಗಳನ್ನು ಬೇಟೆಯಾಡ್ತಕ್ಕಂತಹ ಆ ವನವಾಸಿಗಳು ಆದಿಮಾನವರಿಗೆ ಅವರಿಗೆ ನಮಸ್ಕಾರ. ನಮಃ ಇಶುಕೃದ್ಭ್ಯ, ಬಾಣವನ್ನು ಮಾಡ್ತಕ್ಕಂಥ ಬಾಣದಿಂದ ಹೊಡೆಯತಕ್ಕಂಥವರಿಗೆ ನಮಸ್ಕಾರ. ಧನ್ವಕೃದ್ಭ್ಯ, ಧನುಷ್ಯದಿಂದ ಹೊಡೆಯತಕ್ಕಂಥವರಿಗೆ ನಮಸ್ಕಾರ. ನಮೋ ಮೃಗಯುಭ್ಯ, ಬೇಟೆಗಾರರಿಗೆ ನಮಸ್ಕಾರ. ಶ್ವನಿಭ್ಯ, ನಾಯಿಗಳಿಗೆ ನಮಸ್ಕಾರ. ಶ್ವಭ್ಯ, ಇನ್ನೊಂದು ತರಹದ ನಾಯಿಗಳಿಗೆ ನಮಸ್ಕಾರ. ಶ್ವನಿಭ್ಯ ನಮಃ, ಶ್ವಭ್ಯ ನಾಯಿಗಳಿಗೆ ನಮಸ್ಕಾರ. ಶ್ವಪತಿಭ್ಯ, ನಾಯಿಗಳ ಯಜಮಾನರಿಗೆ ನಮಸ್ಕಾರ. ಈ ರೀತಿಯಾಗಿ ಸತ್ಯಧರ್ಮರು ಪೂರ್ವಾಶ್ರಮದಲ್ಲಿ ಇದಕ್ಕೆ ಅರ್ಥ ಬರೆಯುವ ಪೂರ್ವದಲ್ಲಿ ಎಲ್ಲರೂ ಇದೇ ರೀತಿ ಅರ್ಥ ಮಾಡಿದ್ದಾರೆ. ಏನಿದು ನಾಯಿಗೆ ನಮಸ್ಕಾರ, ಬೇಟೆಗಾರರಿಗೆ ನಮಸ್ಕಾರ, ಏನಿದು ಎಲ್ಲಿಂದ ಬಂತು? ಸಕಲ ವೇದಗಳು ಭಗವಂತನನ್ನು ಹೇಳ್ತವೆ ಅಂತ ಅಂದಾಗ ನಾಯಿ ಅಂತನ್ನೋದು, ಆನಂತರ ಬೇಡರವರು ಅವರು ಇವೆಲ್ಲ ಏನು ಪರಮಾತ್ಮನ ಪರವಾಗಿ ಹೇಗೆ ಅರ್ಥವಾಗ್ತದೆ? ಇನ್ನು ಅದನ್ನು ಕೂಡ ರಾಮನ ಪರವಾಗಿ ಹೇಗೆ ಅರ್ಥವಾಗ್ತದೆ? ಮೊದಲು ಸಾಮಾನ್ಯ ಅರ್ಥ ಮಾಡ್ತಕ್ಕಂಥವ್ರು ಒಂದು ತರ್ಕ ಇದೆ. ಏನು ತರ್ಕ ಇದೆ? ದೇವರೆಲ್ಲ ಕಡೆಗಿದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಆದ್ದರಿಂದ ನಾಯಿಗಳಿಗೆ ನಮಸ್ಕಾರ ಅಂತಂದಾಕ್ಷಣಕ್ಕೇನೆ ನಾಯಿಯಲ್ಲಿದ್ದ ದೇವರಿಗೆ ನಮಸ್ಕಾರ ಅಂತ ಯಾಕೆ ತಿಳ್ಕೊಳ್ಬಾರ್ದು? ಯಾಕೆ ನಾಯಿಯಲ್ಲೂ ದೇವರಿದ್ದಾನೆ ಅಂತ ಭಗವದ್ಗೀತಾದಲ್ಲಿ ಹೇಳಿದ್ದಾರಲ್ಲ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ಇಂತಹ ರೀತಿಯಾಗಿರ್ತಕ್ಕಂಥ ರೀತಿ ಇರೋದರಿಂದ ಏನು ತಪ್ಪಾಯಿತು? ಇದೇ ರೀತಿ ಅರ್ಥ ಮಾಡಿದ್ರೇನು? ಕುಲಾಲ ಅಂತಕೊಂಡಂತಂದರೆ ಕುಂಬಾರ, ಕರ್ಮಾರ ಅಂದರೆ ಕರ್ಮಕಾರರು, ಬೇಡರವರು, ಪಕ್ಷಿಯ ನೋಡತಕ್ಕಂಥ ಬೇಡರು, ಬಾಣ ಇಟ್ಕೊಂಡವರು, ಧನುಷ್ಯ ಇಟ್ಕೊಂಡವರು ಇಲ್ಲ. ಇದಕ್ಕೆ ಆಚಾರ್ಯ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಪೂರ್ಣ ತಪ್ಪು. ಹೌದು, ಪರಮಾತ್ಮ ಎಲ್ಲ ಕಡೆಯಲ್ಲೂ ಇದ್ದಾನೆ. ನಿನ್ನೆ ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಸಮೀಪದ ಹಿರಿಯ ಅಣ್ಣ ಅವರು ಒಬ್ಬರು ಯಾರ್ದೋ ಪ್ರವಚನ ಕೇಳಿದ್ರಂತೆ. ಬಾಂಬೆ ಪ್ರದೇಶದಲ್ಲಿ ಭಾಳ ಪ್ರಸಿದ್ಧರಾಗಿರ್ತಕ್ಕಂತಹ ಇಂಗ್ಲೀಷ್ನಲ್ಲಿ ಪ್ರವಚನ ಮಾಡ್ತಕ್ಕಂಥವ್ರು ಆಗಿ ಹೋದರು. ಅವ್ರ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ. ಅವರು ಇಲ್ಲ, ದೇವರು ಎಲ್ಲ ಕಡೆಗಿದ್ದಾನೆ, ಸಿಗರೇಟ್ ಸೇದೋರ ಆನಂದದಲ್ಲಿ ದೇವರಿದ್ದಾನೆ, ಆನಂತರ ಹೆಂಡ ಕುಡಿಯತಕ್ಕಂಥವರ ಆ ಏನೊಂದು ಆನಂದವಾಗ್ತದೆ ಅದರಲ್ಲಿ ದೇವರಿದ್ದಾನೆ,
ಮತ್ತೇನೇನೋ ಹೇಳಿದ್ರಂತೆ. ಯಾಕೆ ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ ಅಂತಂದರೆ ಇದನ್ನು ಒಪ್ಪಲಿಕ್ಕೇನು ತಪ್ಪಾಗಿದೆ. ನಾವು ಆ ರೀತಿಯಾಗಿ ಆ ಸಂದರ್ಭದಲ್ಲಿ ಹೆಂಡೆ ಕುಡಿಯುವಾಗ ದೇವರನ್ನು ನೆನೆಸ್ತೇವೆ. ಈ ರೀತಿಯಾಗಿ ಅರ್ಥ ಹೇಳ್ತಕ್ಕಂಥ ವ್ಯಕ್ತಿಗಳು ಬಹಳ ಪ್ರಸಿದ್ಧ ವ್ಯಕ್ತಿಗಳು. ಅದಕ್ಕೆ ನಮ್ಮ ಶಾಸ್ತ್ರದ ಉತ್ತರ ಒಂದೇ ಇದೆ. ಹೌದು, ದೇವರು ಎಲ್ಲ ಕಡೆಗಿದ್ದಾನೆ, ಆದರೆ ನಿಮಗೆ ಉಪಾಸನೆಗೆ ಆ ಸ್ಥಳಗಳು ಯೋಗ್ಯವಲ್ಲ. ಯಾವ ವಸ್ತುವನ್ನು ನೋಡಿದರೆ ಒಂದು ಥರದ ಅಸಹ್ಯ ಬರ್ತದೆ, ಯಾವ ವಸ್ತುವನ್ನು ನೋಡಿದರೆ ಯಾವ ವಸ್ತುವಿನ ಆನಂದದಿಂದ ವಿಕೃತವಾದಂತಹ ಮಾನಸಿಕ ವಿಕಾರ ಉಂಟಾಗ್ತದೆ. ಹೆಂಡ, ಸಿಗರೇಟು ಇತ್ಯಾದಿಗಳಿಂದ ಮಾನಸಿಕ ವಿಕೃತಿ, ಸಂಪೂರ್ಣವಾಗಿರ್ತಕ್ಕಂಥ ಪ್ರಾಕೃತಿಕ ವಿಕೃತಿ, ಆರೋಗ್ಯದ ವಿಕೃತಿ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಕೃತಿ ಆಗ್ತದೆ. ನಾಯಿಯನ್ನು ನೋಡಿದಾಗ ಪೂಜ್ಯ ಭಾವನೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ದೇವರನ್ನು ಉಪಾಸನೆ ಮಾಡಬೇಡಿ ಅಂತ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಎಲ್ಲ ಕಡೆಗೆ ದೇವರಿದ್ದರೂ ಕೂಡ ಮಾಡಲಿಕ್ಕೆ ಬರೋದಿಲ್ಲ. ವಿಶಿಷ್ಟ ಸಂದರ್ಭದಲ್ಲಿ ಅನುಸಂಧಾನ ನಮ್ಮಲ್ಲಿ ಹೇಳಿದ್ದಾರೆ. ಆದರೆ ಎಲ್ಲ ಕಡೆಯಲ್ಲಿ ಅನುಸಂಧಾನ ಮಾಡ್ತಕ್ಕಂತಹ ಅಧಿಕಾರ ಬ್ರಹ್ಮದೇವರಿಗೆ ಮಾತ್ರ. ಸರ್ವೋಪಾಸಕರು ಅವರೊಬ್ಬರೇ. ಸರ್ವ ವಸ್ತುಗಳಲ್ಲಿ ಭಗವಂತನನ್ನು ಕಾಣ್ತಕ್ಕಂಥವ್ರು ಅವರು ವಾಯುದೇವರು ಮಾತ್ರ. ವಾಯುದೇವರು ಬ್ರಹ್ಮದೇವರು. ನಮಗೆ ಎಲ್ಲಿ ಪೌಜ್ಯ ಭಾವನೆ ಬರ್ತದೆ ಅಲ್ಲಿ ದೇವರನ್ನು ಕಾಣಿ ಅಂತಿಕೊಂಡ. ಶ್ರಾದ್ದದ ಸಂದರ್ಭದಲ್ಲಿ ಶ್ರಾದ್ದ ಮಂಜರಿ, ಶ್ರಾದ್ದ ದೀಪಿಕಾ ಇತ್ಯಾದಿ ಗ್ರಂಥಗಳಲ್ಲಿ ಹೇಳ್ತಾರೆ, ಶ್ರಾದ್ದಕ್ಕೆ ಬ್ರಾಹ್ಮಣರನ್ನು ಕರಿತಿರಲ್ಲ, ಬ್ರಾಹ್ಮಣರ ಪರ್ಸ್ನಾಲಿಟಿ ಯಾವುದಿದೆ ಅಂಥವರನ್ನು ಕರೆಯಿರಿ. ಕೆಲವರು ಪಾಪ ರೋಗದಿಂದ ಪೀಡಿತರಾಗಿರ್ತಾರೆ, ಹಲ್ಲು ಬಿದ್ದೋಗಿರ್ತದೆ, ಆ ನಂತರ ಮತ್ತೇನೋ ಒಂದು ರೀತಿಯಾಗಿರ್ತಕ್ಕಂಥ ಚರ್ಮ ರೋಗ ಇರ್ತದೆ, ಅಂಥವರನ್ನು ಕರಿಬೇಡಿ ಅಂತಿಕೊಂಡಂತ ಹೇಳ್ತದೆ ಶಾಸ್ತ್ರ. ಅವರನ್ನು ನೋಡಿದಾಗ ನಿಮಗೆ ಅಸಹ್ಯ ಬಂದರೆ, ನಾವು ನೋಡ್ತೇವೆ ಕೆಲವು ದೇವಾಲಯದಲ್ಲಿ ಹೋದಾಗ ಏನು ಹೊಕ್ಕಳ ಕೆಳಗೆ ಪಂಚೆ ಹಾಕ್ಕೊಂಡಿರ್ತಾರೆ, ದೊಡ್ಡ ಹೊಟ್ಟೆ, ನೋಡಿದರೆ ಅಸಹ್ಯ ಬರ್ತದೆ. ಅಂಥಲ್ಲಿ ಭಗವಂತನನ್ನು ಕಾಣಬೇಡಿ ಅಂತಿಕೊಂಡಂತ ಹೇಳುತ್ತಾರೆ. ಮನೆಗೆ ಬ್ರಾಹ್ಮಣರನ್ನು ಕರೆಯಬೇಕಾಗಿದ್ದರೆ ಎಂಥ ಬ್ರಾಹ್ಮಣರನ್ನು ಕರೆಯಬೇಕು ಅನ್ನುವುದನ್ನು ಶಾಸ್ತ್ರ ನಮಗೆ ಹೇಳ್ತಾರೆ. ಅವರನ್ನು ನೋಡಿದರೆ ಪೂಜ್ಯ ಭಾವನೆ ಬರಬೇಕು. ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವು ಆವಾಹನ ಮಾಡಿ ಅಂದಾಗ ಇಂಥ ಸ್ಥಳಗಳಲ್ಲಿ, ನಾಯಿಗಳಲ್ಲಿ, ಅಲ್ಲಿ ಇಲ್ಲಿ ಭಗವಂತನ ಉಪಾಸನೆ ಮಾಡುವಂತೇಳಿ ಶಾಸ್ತ್ರ ಹೇಳೋದು ಯೋಗ್ಯವಾಗಿದೆಯೇ? ಇಲ್ಲ. ಅಷ್ಟೇ ಅಲ್ಲ, ಭಿನ್ನವಾದ ಪ್ರತಿಮೆಯಲ್ಲಿ ದೇವರನ್ನು ಪೂಜೆ ಮಾಡಬೇಡಿ ಅಂತ ಹೇಳಿದೆ. ನಿಮ್ಮ ಪ್ರತಿಮೆ ಎಲ್ಲೋ ಒಂಚೂರು ಮುರಿದು ಹೋಗಿದೆ, ಮತ್ತೇನಾಗಿದೆ, ವಿಸರ್ಜನೆ ಮಾಡಬೇಡಿ, ಅಲ್ಲಿ ದೇವರು ಬರೋದಿಲ್ಲ. ಭಿನ್ನವಾದ ಪ್ರತಿಮೆಯಲ್ಲೇ ಬೇಡ, ಅಪವಿತ್ರನಾದ ಮನುಷ್ಯನಲ್ಲಿಯೂ ಕೂಡ ಬೇಡ, ವಿಕಾರದಿಂದ ಯುಕ್ತನಾಗಿರ್ತಕ್ಕಂಥ ಬ್ರಾಹ್ಮಣನಲ್ಲಿಯೂ ಕೂಡ ಬೇಡ. ಇಷ್ಟು ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತಾ ಇರುವಾಗ ಎಲ್ಲಿ ನೋಡಿದರೆ ನಿಮ್ಮ ಮನಸ್ಸು ಶ್ರದ್ಧೆಯಿಂದ ಯುಕ್ತವಾಗ್ತದೆ, ಭಕ್ತಿ ಬರ್ತದೆ, ಅಲ್ಲಿ ಭಗವಂತನನ್ನು ಕಾಣಿ ಅಂತ ತಿಳ್ಕೊಂಡಂಥೇಳಿ ಶಾಸ್ತ್ರ ಬಹಳ ಸ್ಪಷ್ಟವಾಗಿದೆ. ಅದಕ್ಕೋಸ್ಕರವೇ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ. ಪರಮ ನನ್ನ ವಿಭೂತಿ, ಅದ್ಭುತವಾದಂಥ ವಿಭೂತಿ. ಒಳ್ಳೆಯ ಸಂಗೀತಗಾರನನ್ನು ನೋಡಿದಾಗ, ಒಳ್ಳೆಯ ಪ್ರವಚನಕಾರರನ್ನು ನೋಡಿದಾಗ, ತಪಸ್ವಿಗಳಾದ ಸ್ವಾಮಿಗಳನ್ನು ನೋಡಿದಾಗ, ಆಚರಣಶೀಲನಾಗಿರ್ತಕ್ಕಂಥ ಒಬ್ಬ ಋಷಿಯನ್ನು, ಒಬ್ಬ ಬ್ರಾಹ್ಮಣನನ್ನು
ನೋಡಿದಾಗ, ಪಾಠ ಪ್ರವಚನವನ್ನು ಮಾಡಿ ತೇಜಸ್ಸನ್ನು ಗಳಿಸಿರ್ತಕ್ಕಂತಹ ವ್ಯಕ್ತಿಯನ್ನು ಕಂಡಾಗ ನಮಗಲ್ಲಿ ಒಂದು ಆದರ ಬರ್ತದೆ, ತಾನಾಗೇ ತಲೆ ಬಾಗ್ತದೆ. ಅಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿ ನೀವು ಉಳಿದ ಕಡೆಗೆ ಮಾಡಬೇಡಿ ಅಂತ ತಿಳ್ಕೊಂಡಿದ್ದೆ. ಪ್ರತಿಮಾರ್ಚನೆಯ ಸಂದರ್ಭದಲ್ಲಿಯೂ ಕೂಡ ಕಣ್ಮುಚ್ಚಿಕೊಂಡು ಆ ಸುಂದರನಾದ ಪರಮಾತ್ಮನನ್ನು ಚಿಂತನೆ ಮಾಡಿ, ಅಂಗಾಲಿನಿಂದ ಹಿಡಿದುಕೊಂಡು ತಲೆಯವರೆಗೂ ಅತೀ ಸುಂದರನಾಗಿರ್ತಕ್ಕಂತಹ ಭಗವಂತನನ್ನು ಅನುಸಂಧಾನ ಮಾಡಿ ಆ ಪರಮಾತ್ಮನನ್ನು ಎದುರಿಗೆ ಪ್ರತಿಮೆಯಲ್ಲಿ ಬಂದಿದ್ದಾನೆ. ಎದುರಿನ ಶಾಲಿಗ್ರಾಮದಲ್ಲಿ ಆಗುವ ಕಾರಣ ಇಲ್ಲ, ಎದುರಿನ ಪ್ರತಿಮೆಯಲ್ಲಿ ಬಂದಿದ್ದಾನೆ. ಆ ಪರಮಾತ್ಮನನ್ನೇ ಕಾಣ್ತಾ, ಆ ಪರಮಾತ್ಮನ ದರ್ಶನವನ್ನು ಮಾಡ್ತಾ ಆನಂದಿತರಾಗಿ ಪ್ರತಿಮಾರ್ಚನೆ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿದ್ದೆ. ಯಾವ ಪ್ರತಿಮೆಯನ್ನು ನೋಡಿದರೆ ಭಯ ಬರ್ತದೆ, ಭೀಕರತೆ ಅಂತ ಅನ್ನಿಸ್ತದೆ. ಆದರೆ ನರಸಿಂಹಾದಿಗಳಲ್ಲಿ ಭೀಕರತೆ ಇದ್ದರೂ ಕೂಡ ಉಪಾಸನೆ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲಿ ಒಂದು ಪವಿತ್ರವಾದ ಸನ್ನಿಧಾನ ಇರೋದಿಲ್ಲ, ಅಲ್ಲಿ ದೇವರನ್ನು ಕಾಣಬೇಡಿ ಅಂತ ತಿಳ್ಕೊಳ್ತಾರೆ. ನಿಮ್ಮ ಉಪಾಸನೆಗೆ, ನಿಮ್ಮ ಅನುಸಂಧಾನಕ್ಕೆ ಆ ಸ್ಥಳ ಯೋಗ್ಯವಾದದ್ದಲ್ಲ ಅಂತ ತಿಳ್ಕೊಂಡಿದ್ದ. ಪರಮಾತ್ಮ ಕಣಕಣದಲ್ಲಿದ್ದಾನೆ ಅಂತಂದರೆ ತಿಪ್ಪೆಯಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ತಿಪ್ಪೆಯಲ್ಲಿ ಪರಮಾತ್ಮನನ್ನು ನಾವು ಕಾಣಬೇಕೆ? ಗಟ್ಟರದಲ್ಲಿಯೂ ಕೂಡ ಅಣುಗಳಿವೆ, ಅಲ್ಲಿ ಭಗವಂತನನ್ನು ಕಾಣಬೇಕು. ಇಲ್ಲಿ ನಮ್ಮ ಉಪಾಸನೆಗೆ ಅದು ಯೋಗ್ಯವಾದ ಸ್ಥಳ ಅಲ್ಲ. ಹಾಗಾದರೆ ಇಲ್ಲಿಯ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಸತ್ಯಧರ್ಮ ತೀರ್ಥ ಹೇಳ್ತಾರೆ, ಒಂದು ಕೆಲಸ ಮಾಡಿ, ನಿಮಗೆ 4 ದಿವಸದಿಂದ ಹೇಳಿದೆ, ನಮೋ ಮಹದ್ಭ್ಯ, ಮಹಾತ್ಮರಿಗೆ ನಮಸ್ಕಾರ, ಅತ್ಯಂತ ಕ್ಷುಲ್ಲಕ ಸಾಮಾನ್ಯರಿಗೆ ನಮಸ್ಕಾರ, ರಥ ಉಳ್ಳವರಿಗೆ ನಮಸ್ಕಾರ, ರಥದಂತೆ ವೇಗವಾಗಿ ಉಳ್ಳವರಿಗೆ ನಮಸ್ಕಾರ, ರಥದ ಯಜಮಾನನಾಗಿರ್ತಕ್ಕಂಥ ನಮಸ್ಕಾರ, ಸಾರಥಿಗೆ ನಮಸ್ಕಾರ, ರಥ ಇಲ್ಲದಂಥವರಿಗೆ ನಮಸ್ಕಾರ, ಸೇನೆಗರಿಗೆ ನಮಸ್ಕಾರ, ಆನಂತರ ಶತ್ರುಗಳ ವಿನಾಶಕರಿಗೆ ನಮಸ್ಕಾರ, ಮುಷ್ಟಿಯಿಂದ ಇನ್ನೊಬ್ಬರನ್ನು ಹೊಡೆಯತಕ್ಕಂಥವರಿಗೆ ನಮಸ್ಕಾರ, ಮೂರ್ತಿಕಾರರಿಗೆ ನಮಸ್ಕಾರ, ಕುಂಬಾರನಿಗೆ ನಮಸ್ಕಾರ, ಕರ್ಮಕಾರರಿಗೆ ನಮಸ್ಕಾರ. ಇವತ್ತಾಗಲೇ ಹೇಳಿದಂತೆ ನಾಯಿಗಳ ಪತಿಗಳಿಗೆ ಎಲ್ಲ ವಿಶೇಷಣಗಳು ರಾಕ್ಷಸರಿಗೆ. ಯಾಕೆ ಎಂಥ ಅನೇಕ ವಿಧ ರಾಕ್ಷಸರನ್ನು ರಾಮಚಂದ್ರ ಸಂಹಾರ ಮಾಡಿದ್ದಾನೆ. ರಾಕ್ಷಸರು ಒಂದೇ ರೂಪದಿಂದ ಇರೋದಿಲ್ಲ, ಭಾಳ ವಿಕೃತ ರೂಪ ಧಾರಣೆ ಮಾಡ್ತಾರೆ. ಭಯ ಬರುವಂತೆ ಅನೇಕ ಪಶುಗಳ ರೂಪ ತೆಗೆದುಕೊಳ್ತಾರೆ, ಪಕ್ಷಿಗಳ ರೂಪ ತೆಗೆದುಕೊಳ್ತಾರೆ, ಭೀಕರವಾಗಿರ್ತಕ್ಕಂಥ ಭೂತ ಪ್ರೇತಗಳ ರೂಪವನ್ನು ತೆಗೆದುಕೊಳ್ತಾರೆ. ಆದ್ದರಿಂದಾಗಿ ಅನೇಕ ತರಹದ ವೇಷ ಧರಿಸ್ತಕ್ಕಂಥ ರಾಕ್ಷಸರಿಗೆ ಆ ರಾಕ್ಷಸರು ಕುಲಾಲ ವೇಷವನ್ನು ಧಾರಣೆ ಮಾಡ್ಬೋದು. ಕುಲಾಲೇಭ್ಯ ಕರ್ಮಾರೇಭ್ಯಶ್ಚ. ಕುಲಾಲ ಅಂತಂದರೆ ಲಾಲ, ಜೊಲ್ಲು. ಕುತ್ಸಿತ ಲಾಲ ಸ್ಯಂದಿನಿ. ಕೆಲವು ರಾಕ್ಷಸರು ಅಸಹ್ಯ ಇರ್ತಾರೆ, ಬಾಯಿಂದ ಜೋಲು ಸುರಿತಾ ಇರ್ತದೆ, ಆದರೂ ಒರೆಸ್ಕೊಳ್ಬೇಕು ಅಂತಿಕೊಂಡಂತನೂ ಎಚ್ಚರಿಕೆ ಇರೋದಿಲ್ಲ. ಅಂತಹ ಅತ್ಯಂತ ಅಸಹ್ಯರಾಗಿರ್ತಕ್ಕಂಥ ಯಾರನ್ನು ನೋಡಿದರೆ ಅಸಹ್ಯ ಬರ್ತದೋ ಅಂತಹ ರಾಕ್ಷಸರನ್ನು, ಅಥವಾ ಇನ್ನು ಕೆಲವು ಸರ್ತಿಗೆ ಕೆಲವರಿಗೆ ಮೂರ್ಛಾ ಬರ್ತಾರೆ, ಬಡ ಬಾಯಿಂದ ಜೋಲು ಸುರಿತಾ ಇರ್ತದೆ, ಬಿದ್ದುಬಿಡ್ತಾರೆ. ಅದಕ್ಕೋಸ್ಕರ ಅಮರಕೋಶದಲ್ಲಿ ಶ್ರೀಣಿಕಾ ಸ್ಯಂದಿನಿ ಲಾಲ, ಯಾರ ಜೊಲ್ಲು ಸುರಿತಾ ಇರ್ತದೆ ಅಂಥವರಿಗೆ ಕುಲಾಲರು ಅಂತ ತಿಳ್ಕೊಂಡಂತೆಲ್ಲ ಕರೀತಾರೆ. ಅಂತಹ
ಅಸಹ್ಯ ರಾಕ್ಷಸರನ್ನು ಕೂಡ ಶ್ರೀರಾಮಚಂದ್ರ ಸಂಹಾರ ಮಾಡಿದ್ದಾರೆ. ಅಥವಾ ಆದಾನೆ ಅಂತಿಕೊಂಡಂತಿದೆ. ಕುಲ ಆದಾನೆ, ಕುಲಾಲ, ಕುಲಸ್ತ್ರೀಯರನ್ನು ಯಾರು ಅಪಹರಣ ಮಾಡಿ ಅನೇಕ ರೀತಿಯಿಂದ ಪೀಡೆಯನ್ನು ಮಾಡ್ತಾ ಇದ್ದರು ಅಂಥ ರಾಕ್ಷಸರನ್ನು ಕೂಡ ಶ್ರೀರಾಮಚಂದ್ರ ಸಂಹಾರ ಮಾಡಿದ್ದ. ಇನ್ನು ರಾಮಚಂದ್ರ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ ಕುಲಾಲೇಭ್ಯೋ ಕರ್ಮಾರೇಭ್ಯಶ್ಚ ನಮಃ. ಇಂತಹ ಅಸಹ್ಯರಾದ, ಜೊಲ್ಲು ಸುರಿಯುತ್ತಿರುವ, ಮೂರ್ಛಾ ರೋಗದಿಂದ ಪೀಡಿತರಾದಂತಹ, ಸ್ತ್ರೀಯರ ಅಪಹರಣಾದಿಗಳನ್ನು ಮಾಡ್ತಕ್ಕಂತಹ ಅಸಹ್ಯ, ಜುಗುಪ್ಸಿತ, ದುಷ್ಟ ರಾಕ್ಷಸರಿಗೆ ಕರ್ಮಾರೇಭ್ಯ ಶ್ರೀರಾಮಾಯ ರಾಮರೂಪೇಭ್ಯ ನಮಸ್ಕಾರ ಅಂತ. ಅಂಥವರ ಕರ್ಮಾನುಸಾರವಾಗಿ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ದುಷ್ಕೃತ್ಯಕ್ಕೆ ಅಷ್ಟೇ ದುಷ್ಟವಾಗಿರ್ತಕ್ಕಂತಹ ಫಲವನ್ನು, ದುಃಖಕರವಾಗಿರ್ತಕ್ಕಂಥ ಫಲವನ್ನು ಕೊಡುವ ಶ್ರೀರಾಮಚಂದ್ರನಿಗೆ ನಮಸ್ಕಾರ. ಕುಲಾಲೇಭ್ಯೋ ಕರ್ಮಾರೇಭ್ಯ ನಮಃ. ವ್ಯಭಿಚಾರಿಗಳಾದ, ದುಷ್ಟರಾದ, ಪಾಪದಿಂದ ಅಸಹ್ಯರಾದ, ಜೊಲ್ಲು ಸುರಿಯುತ್ತಿರುವ ಇಂಥ ರಾಕ್ಷಸರನ್ನು ಸಂಹರಿಸುವ, ಅವರ ಕರ್ಮಾನುಸಾರವಾಗಿ ಫಲವನ್ನು ಕೊಡತಕ್ಕಂತಹ ಭಗವಂತನೇ ಶ್ರೀರಾಮಚಂದ್ರನೇ ನಿನಗೆ ನಮಸ್ಕಾರ. ನಮಃ ಪುಂಜಿಷ್ಟೇಭ್ಯೋ ನಿಷಾದೇಭ್ಯಶ್ಚ ಓ ನಮಃ. ಪುಂಜಿಷ್ಟ ಅಂತಿಕೊಂಡಂತಂದರೆ ಪಕ್ಷಿಗಳನ್ನು ಬೇಟೆಯಾಡ್ತಕ್ಕಂತಹ ರಾಕ್ಷಸರು. ಪಕ್ಷಿ ಅಂತಿಕೊಂಡಂತಂದರೆ ಒಟ್ಟು ಇನ್ನೊಬ್ಬರನ್ನು ಹಿಂಸಿಸಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಕ್ಕಂತಹ ದುಷ್ಟರು ಅಂತ ಅರ್ಥ. ಪಕ್ಷಿಗಳು ತಮ್ಮಷ್ಟಕ್ಕೆ ತಾವು ನಮಗೇನು ಹಾನಿ ಮಾಡ್ತವೆ, ತಮ್ಮಷ್ಟಕ್ಕೆ ತಾವು ಕಾಳು ತಿಂತವೆ, ಎಲ್ಲೋ ಗೂಡು ಕಟ್ಕೊಂಡು ಮೊನ್ನೆ ಗಿಡದಲ್ಲಿ, ಮರದಲ್ಲಿ ವಾಸ ಮಾಡ್ತವೆ. ಅಷ್ಟೇ ಅಲ್ಲ, ಒಂದು ಬೀಜ ಇನ್ನೊಂದು ಬೀಜಕ್ಕೆ ಒಂದು ಪಕ್ಷಿಗಳು ಮರಗಳ ಈ ರೀತಿಯಾಗಿರ್ತಕ್ಕಂತಹ ಪರಸ್ಪರವಾಗಿರ್ತಕ್ಕಂತಹ ಅವುಗಳ ಅಂಶವನ್ನು ಇನ್ನೊಂದು ಮರಕ್ಕೆ ಸೇರಿಸಿ ಆ ಮರ ಫಲಿತವಾಗುವಂತೆ ಮಾಡಲಿಕ್ಕೂ ಕಾರಣೀಭೂತವಾಗಿರ್ತಕ್ಕಂಥವುಗಳಾಗಿವೆ. ಇಂಥ ಉಪಕಾರಕರಂಥ ಕೀಟಗಳನ್ನು ತಿಂದು ನಮ್ಮ ಸ್ಥಳವನ್ನು ಕೀಟರಹಿತವನ್ನಾಗಿ ಮಾಡ್ತಕ್ಕಂಥ ಉಪಕಾರಕರಾಗಿರ್ತಕ್ಕಂಥ ಹಕ್ಕಿಗಳು ಅಂತೇನಿವೆ, ಅಂಥವರನ್ನು ನಾಶಪಡಿಸ್ತಕ್ಕಂಥ. ಹೌದು, ರಾಮಾಯಣ ಪ್ರಾರಂಭವಾದದ್ದೇ ಇಂಥ ಒಂದು ಪಕ್ಷಿ ವಧದ ಸಂದರ್ಭದಿಂದ, ಕರುಣೆಯಿಂದ ಅತ್ಯಂತ ಮಾನಸಿಕ ಪೀಡೆಯನ್ನು ಹೊಂದಿರತಕ್ಕಂತಹ ಆ ವಾಲ್ಮೀಕ ಋಷಿಗಳು ಅವರ ಬಾಯಿಯಿಂದ ಅನುಷ್ಠುಪ್ ಛಂದಸ್ನಲ್ಲಿ ಲೌಕಿಕ ಸಂಸ್ಕೃತ ಭಾಷೆಯ ಶ್ಲೋಕ ಹೊರಹೊಮ್ಮಿತು. ಮೊದಲು ವರುಣನ ಮಗನಾಗಿ, ಆದರೆ ಯಾವುದೋ ಒಂದು ಕರ್ಮಾನುಸಾರವಾಗಿ ಬೇಡರವರ ಜೊತೆಯಲ್ಲಿ ಬೆಳೆದು ಬೇಡರಂತೆ ಬರ್ತಕ್ಕಂತಹ ಜನರನ್ನು ಅನೇಕ ರೀತಿಯಿಂದ ಪೀಡಿಸ್ತಾ ಅನೇಕ ಜನರನ್ನು ಕೊಂದು ಹಾಕಿರ್ತಕ್ಕಂತಹ ವ್ಯಕ್ತಿಯನ್ನು ರಾಮಮಂತ್ರದ ಉಪದೇಶ ಕೊಟ್ಟು ಆ ರಾಮಮಂತ್ರ ಜಪದಿಂದ ಜಪ ಮಾಡ್ತಾ ತನ್ನ ಮೇಲೆ ಹುತ್ತ ಬೆಳೆದರೂ ಕೂಡ, ವಾಲ್ಮೀಕ ಬೆಳೆದರೂ ಕೂಡ ಗೊತ್ತಾಗದೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾದಂತಹ ವಾಲ್ಮೀಕ ಋಷಿ, ಆ ವಾಲ್ಮೀಕ ಋಷಿ
ಒಂದು ದಿವಸ ಬೆಳಗ್ಗೆ ತಮಸ ಅಂತಕೊಂಡಿರ್ತಕ್ಕಂಥ ನದಿ ತೀರದಲ್ಲಿ ಅವರು ಗುಡಿಸಲು, ಆ ತಮಸಾ ನದಿಯಲ್ಲಿ ಸ್ನಾನ ಮಾಡಿ ತಿರುಗಿ ಬರಬೇಕು ಅಂತನ್ನುವಾಗ 2 ಕ್ರೌಂಚ ಪಕ್ಷಿಗಳು ಮರದ ಮೇಲೆ ಕುಳಿತುಕೊಂಡಾಗ ಆ ಕಾಲದಲ್ಲಿ ಒಂದು ಗಂಡು ಒಂದು ಹೆಣ್ಣು. ಆಗ ಅವನು ಬಾಣವನ್ನು ಬಿಡ್ತಾನೆ. ಪಾಪ 2 ಗಂಡು ಹೆಣ್ಣು ಕ್ರೌಂಚ ಪಕ್ಷಿಗಳು ಸರಸಲ್ಲಾಪದಲ್ಲಿ ತೊಡಗಿದ್ದು. ಆದರೆ ಕ್ರೂರನಾಗಿರ್ತಕ್ಕಂತಹ ಈ ನಿಷಾದ ಅದನ್ನು ಕೊಂದು ಹಾಕಿದ್ದ. ಇನ್ನೊಂದು ಪಕ್ಷಿ ಅಳ್ತಾ ಒಂದೇ ಸವನೆ ಶೋಕ ಮಾಡ್ತಾ ಇದೆ. ಅದನ್ನು ನೋಡಿ ವಾಲ್ಮೀಕಿ ಋಷಿಗಳ ಮನಸ್ಸು ಕರಗಿತು. ಅದರ ಜೊತೆಗೆ ಕೆಟ್ಟ ಕೆಲಸ ಮಾಡಿದವನಿಗೆ ಶಾಪ ಕೊಡೋದಕ್ಕೋಸ್ಕರ ಕೂಡ ಮನಸ್ಸು ಸಿದ್ಧವಾಯಿತು. ಆಗ ಶಾಪ ಕೊಡ್ತಾರೆ, ಎಲೆ ಬೇಡರವನೇ, ನಿನಗೆ ಬಹಳ ದಿವಸ ಬಾಳುವುದು ಬೇಡ. ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ನೀನು ಕೂಡ ಬೇಗನೆ ಸತ್ತೋಗು. ಯಾಕೆ? ಪಾಪ ಸರಸಲ್ಲಾಪ ಆಡ್ತಕ್ಕಂಥ ಒಂದು ಜೋಡಿಯಲ್ಲಿರ್ತಕ್ಕಂಥ ಒಂದು ಆ ಹೆಣ್ಣು ಹಕ್ಕಿಯನ್ನು ಬಾಣದಿಂದ ಹೊಡೆದಿಯಲ್ಲ, ಅವರ ಜೀವನದಲ್ಲಿ ಅವರ ಸುಖವನ್ನು ನಾಶಪಡಿಸಿದೆಯಲ್ಲ, ನಿನಗೇನು ಅಧಿಕಾರ ಇತ್ತು? ಹಾಗಾಗಿ ಆ ಶ್ಲೋಕ ಹೊರಟಿತು. ಇಲ್ಲಿಯವರೆಗೂ ವ್ಯವಹಾರದಲ್ಲಿ ವೈದಿಕ ಮಂತ್ರಗಳ ವ್ಯವಹಾರವೇ ಇತ್ತು. ಲೌಕಿಕವಾಗಿರ್ತಕ್ಕಂಥ ಅನುಷ್ಠುಪ್ ಛಂದಸ್ನಲ್ಲಿ ಸಂಸ್ಕೃತ ಶ್ಲೋಕಗಳ ರಚನೆ ಆಗಿರಲಿಲ್ಲ. ಕೃತಿಯುಗದ ಈ ಒಂದು ಸಂದರ್ಭ, ಬ್ರಹ್ಮದೇವರು ಅಭಿವ್ಯಕ್ತ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಋಷಿಗಳೇ, ನಿಮ್ಮ ಮುಖದಿಂದ ಹೊರಟಿರ್ತಕ್ಕಂಥ ಈ ಶ್ಲೋಕವೇ ನಿಮ್ಮ ಮಹಾಕಾವ್ಯಕ್ಕೆ ಮಂಗಲಾಚರಣವಾಗಲಿ, ಈ ಶ್ಲೋಕ ನಿಮಗೆ ಅನುಕೂಲಕರವಾಗಲಿ ಅಂತಕೊಂಡಂತ ಇದರಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಮಹಾಕಾವ್ಯವನ್ನು ಬರೆಯಿರಿ ಅಂತಕೊಂಡಂತ ಹೇಳಿ ಅಂದಾಗ ವಾಲ್ಮೀಕಿ ಋಷಿಗಳು ನಮ್ಮ ಆಗಲಿ ಅಂತಕೊಂಡು ಮಾತನ್ನು ಕೊಟ್ಟು ಆಶ್ರಮದಲ್ಲಿ ಹೋಗ್ತಾರೆ. ಯಾರು ನನ್ನ ಕಾವ್ಯಕ್ಕೆ ನಾಯಕರು ಯಾರು? ಅಂಥ ಶುದ್ಧ ಚರಿತ್ರರು ಯಾರು? ಚಿಂತನೆ ಮಾಡುವಾಗ ನಾರದರು ಅಲ್ಲಿಗೆ ಬರ್ತಾರೆ. ಅವರು ರಾಮನ ಹೆಸರನ್ನು ಸೂಚನೆ ಮಾಡ್ತಾರೆ. ಆದರೆ ಯಾವ ಶಾಪರೂಪವಾದ ಶ್ಲೋಕ ಇದೆ, ಇದು ಮಂಗಲಾಚರಣೆ ಆಗೋದು ಹೇಗೆ? ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಯತ್ ಅವಧಿ ಕಾಮಮೋಹಿತಂ. ಇದು ಮಂಗಲಾಚರಣೆ ಆಗೋದು ಹೇಗೆ? ನೀನು ಬೇಗನೆ ಸತ್ತೋಗು, ಕಾಮಮೋಹಿತವಾದ ಪಕ್ಷಿಯನ್ನು ಕೊಟ್ಟಿದ್ದರಿಂದಾಗಿ ಅಂತೇಳಿ. ಸಂಸ್ಕೃತದ ವೈಶಿಷ್ಟ್ಯವೇ ಆಗಿದೆ. ಸಂಸ್ಕೃತ ಶಬ್ದದ ಆ ಒಂದು ವಿಶಿಷ್ಟ ಪದಚ್ಛೇದದಿಂದ ಆಗ್ತಕ್ಕಂಥ ಅರ್ಥದ ವೈಶಾಲ್ಯವೇ ಸಿಟ್ಟಿದೆ. ಇದು ಮಂಗಲಾಚರಣೆ ಅರ್ಥ ಮಾಡುವಾಗ ಮಾ ನಿಷಾದ, ಮಾ ನಿಷಾದ, ಮಾ ಮಹಾಲಕ್ಷ್ಮಿ ಎಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾಳೆಯೋ, ಆಶ್ರಯವನ್ನು ಪಡಿತಾಳೆಯೋ ಅಂತ ಶ್ರೀಹರಿಯೇ ಅಂತ ಅರ್ಥ. ಮಾ ನಿಷಾದ ಎಲೆ ಲಕ್ಷ್ಮೀದೇವಿಗೆ ಆಶ್ರಯದಾತನೂ ಆಗಿರ್ತಕ್ಕಂಥ ಶ್ರೀಹರಿಯೇ. ಪ್ರತಿಷ್ಠಾಂ ತ್ವಮಗಮಃ, ಅನಂತ ಕಾಲದವರೆಗೂ ಜಯಶಾಲಿಯಾಗು, ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗು. ಯಾಕೆ? ಯತ್ ಕ್ರೌಂಚ ಮಿಥುನಾದೇಕಂ, ಒಂದು ಜೋಡಿ, ರಾಮ ಸೀತೆಯರ ಜೋಡಿ. ಆ ರಾಮ ಸೀತೆಯಲ್ಲಿ ಜೋಡಿ ಇರತಕ್ಕಂಥ ಆ ಸೀತೆಯನ್ನು ಅಪಹರಣ ಮಾಡಿ ಬಹಳ ಪೀಡೆಯನ್ನು ಕೊಟ್ಟಿರ್ತಕ್ಕಂಥ ಆ ರಾವಣನನ್ನು ಅವಧೀಹಿ, ನೀನು ಸಂಹಾರ ಮಾಡಿದ. ರಾಮಚಂದ್ರ ರಾವಣನ ಸಂಹಾರ ಮಾಡಿದ.
ಲಕ್ಷ್ಮೀರಮಣ, ನೀನು ಅನಂತ ಕಾಲದವರೆಗೆ ಅನುಗ್ರಹಶೀಲನಾಗು ಅಂಥೇಳಿ ಈ ಶ್ಲೋಕಕ್ಕೂ ಅರ್ಥ ಮಾಡಲಿಕ್ಕೆ ಬರ್ತಾರೆ. ಆದ್ದರಿಂದಾಗಿ ಈ ಸಂಪೂರ್ಣವಾದಂಥದ್ದು ರಾಮಪರವಾಗಿ ಅರ್ಥವನ್ನು ಮಾಡಿಕೊಳ್ಳುವ ಒಂದು ವೈಶಿಷ್ಟ್ಯ ಈ ಕ್ರಮದಲ್ಲಿದೆ. ಆದ್ದರಿಂದ ಪುಂಜಿಷ್ಟೇಭ್ಯೋ ನಿಷಾದೇಭ್ಯ, ಯಾರು ಅನೇಕ ರೀತಿಯಾಗಿರ್ತಕ್ಕಂಥ ನಿಷ್ಪಾಪಿಗಳನ್ನು ಸಂಹಾರ ಮಾಡ್ತಾರೆ ಅಂಥವರನ್ನು ಪರಮಾತ್ಮ ನೀನು ಬೇಟೆಯಾಡಿ ಕೊಲ್ತಿ. ನಿಷಾದರು ಬೇಗ ಬೇಟೆಯಾಡಿ ಸಂಹಾರ ಮಾಡ್ತಾರೆ, ಹಾಗೆ ರಾಮಚಂದ್ರ ನೀನು ವಾಲಿಯನ್ನು ಬೇಟೆ ಮಾಡಿ ಕೊಂದಿ. ಅದೇ ರೀತಿಯಾಗಿ ಕುಂಭಕರ್ಣಾದಿಗಳನ್ನು ಕೂಡ ಬೇಟೆಯಾಡಿ ಸಂಹಾರ ಮಾಡಿದ್ದಿ. ಅದಕ್ಕೋಸ್ಕರ ನಿನಗೆ ನಮಸ್ಕಾರ. ಅಂಥ ಉಪಕಾರ ಮಾಡಿದ ನಿನಗೆ ವಿಶೇಷವಾದ ನಮಸ್ಕಾರ. ಭಗವಂತ ಇಶುಕೃದ್ಭ್ಯ ಇಶುಭಿ ಬಾಣೈ ಕೃಂತತಿ ಪರಾನ್, ನಿನ್ನ ಆ ಕೋದಂಡ, ಆ ನಿನ್ನ ಬಾಣಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ವ್ಯರ್ಥವಾಗದ ಬಾಣವುಳ್ಳ ಶ್ರೀರಾಮಚಂದ್ರ ಪರಮಾತ್ಮ ರಾಮಾವತಾರದಲ್ಲಿ ಗದೆಯಿಂದಾಗಲಿ ಖಡ್ಗದಿಂದಾಗಲಿ ಯುದ್ಧ ಮಾಡಿದ ವರ್ಣನೆ ಸಿಕ್ಕೋದಿಲ್ಲ. ಬಾಣಗಳಿಂದಲೇ ಯುದ್ಧ ಮಾಡಿದ್ದಾನೆ, ಅಸ್ತ್ರಶಸ್ತ್ರಗಳಿಂದಲೇ ಶತ್ರುಗಳನ್ನು ಸಂಹಾರ ಮಾಡಿದ್ದಾನೆ. ಆದ್ದರಿಂದ ಇಶುಕೃದ್ಭ್ಯ. ಆನಂತರ ಪರಮಾತ್ಮ ಧನ್ವಕೃದ್ಭ್ಯ, ಒಂದು ಧನುಷ್ಯವನ್ನು ಮುರಿದು ಇನ್ನೊಂದು ಧನುಷ್ಯವನ್ನು ಸ್ವೀಕರಿಸಿ ಆ ಧನುಷ್ಯದಲ್ಲಿ ಬಾಣವನ್ನು ಎದೆಯೇರಿಸಿ ಶಿವಧನುಷ್ಯವನ್ನು ಹೆದೆ ಕಟ್ಟಲಿಕ್ಕೆ ಹೋಗಿ ಅದು ಮುರಿದಾಗ ಪರಶುರಾಮ ದೇವರಿಂದ ವೈಷ್ಣವ ಧನುಷ್ಯವನ್ನು ಪಡೆದು ಅದರಲ್ಲಿ ಸೇರಿಸಿದ ಪ್ರತಿಯೊಂದು ಬಾಣವೂ ಕೂಡ ಅಸಂಖ್ಯ ಅಸುರರ ವಿನಾಶಕ್ಕೆ ಕಾರಣವಾಗ್ತದೆ. ಇಂತಹ ಶ್ರೀರಾಮಚಂದ್ರ ಇಶುಕೃದ್ಭ್ಯ ಧನ್ವಕೃದ್ಭ್ಯೇಭ್ಯೋ ನಮಃ, ನಿನಗೆ ನಮಸ್ಕಾರ. ಸತ್ಯಧರ್ಮರ ಉಪಕಾರ ನಾವೆಷ್ಟು ಸ್ಮರಿಸೋಣ. ನಮ ಮೃಗಯುಭ್ಯ, ಪರಮಾತ್ಮ ನೀನು ಮೃಗಯು. ಮೃಗಯು ಅಂತ ತಿಳ್ಕೊಂಡಂತಂದರೆ ಬೇಡರವನು ಅಂತ ಅರ್ಥ, ಅಥವಾ ಮೃಗಯು ಅಂತ ತಿಳ್ಕೊಂಡಂತಂದರೆ ಮೃಗಘಾತಕವಾಗಿರ್ತಕ್ಕಂತಹ ಪಶುಗಳನ್ನು ಹೋಗಿ ಹಿಡಿದು ಯಜಮಾನನಿಗೆ ಆ ಪಶುವನ್ನು ಕೊಲ್ಲೋದಕ್ಕೋಸ್ಕರ ಸಹಾಯ ಮಾಡತಕ್ಕಂತಹ ನಾಯಿಗಳಿಗೆ ಮೃಗಯು ಅಂತ ತಿಳ್ಕೊಂಡಂತೇಳಿ ಹೆಸರು. ಅಥವಾ ಶ್ವಭ್ಯ, ನಾಯಿಗೆ ಏನು ನಾಯಿಯಾಗಿ ಬೊಗಳ್ತೀಯ ಅಂತ ತಿಳ್ಕೊಂಡಂತೇಳಿ ನಾವು ಹೆಚ್ಚು ಮಾತನಾಡ್ತಕ್ಕಂಥವ್ರಿಗೆ ಬೈತಾ ಇರ್ತಾರೆ. ಬೈಯೋದು ತಪ್ಪು, ಅದು ವ್ಯವಹಾರದಲ್ಲಿದೆ. ಅಂಥವರಿಗೆ ಶ್ವಭ್ಯ, ಅಂಥವರಿಗೆ ಮೃಗಯು, ಸಂಹಾರ ಮಾಡತಕ್ಕಂಥ ಸ್ತ್ರೀಯರಿಗೆ. ಇವೆಲ್ಲ ರಾಕ್ಷಸರು ಅತ್ಯಂತ ವಿಕೃತವಾಗಿ ಮಾತನಾಡ್ತಕ್ಕಂಥವ್ರು, ಅಹಂಕಾರದ ಮಾತುಗಳನ್ನು ಆಡ್ತಕ್ಕಂಥವ್ರು, ಆತ್ಮಪ್ರಶಂಸೆಯನ್ನು ಮಾಡಿಕೊಳ್ತಕ್ಕಂಥವ್ರು, ದಂಭಾಚಾರಿಗಳು. ಇಂಥ ರಾಕ್ಷಸರನ್ನು ಹೇಗೆ ಮೃಗಘಾತಕರು ಮೃಗಗಳನ್ನು ಕೊಲ್ಲಬೇಕು ಆ ರೀತಿಯಾಗಿ ಅಂಥವರನ್ನು ಸಂಹಾರ ಮಾಡತಕ್ಕಂಥ ಸ್ತ್ರೀಯರಿ ನೀನು ಮಹಾಪರಾಕ್ರಮ. ಎಲೆ ರಾಮಚಂದ್ರ ಅಂತಿಕೊಂಡು ತಿಳ್ಕೊಂಡಿರ್ತಾರೆ. ಶ್ವನಿಭ್ಯ ಅಂತಿಕೊಂಡಂಥೇಳಿ ಒಂದು ಶ್ವನಿ ಅಂತಿಕೊಂಡಂಥ ನಾಯಿ, ಸಂಸ್ಕೃತದಲ್ಲಿ ಶೂ ಶಬ್ದಕ್ಕೆ ಆಶ್ಚರ್ಯ ಅಂತಿಕೊಂಡಂತ ಕರೀತಾರೆ. ಆನಂತರ
ಆಶ್ಚರ್ಯನ್ ಶುಂ ಅನಯತಿ ತಾನ್ ಪ್ರತಿ ಚೇಷ್ಟಯತಿ ಪ್ರೇರಯತಿ ಶ್ವನಿ ಅಂತ ತಿಳ್ಕೊಂಡಂಥ ರಾಮಚಂದ್ರ. ಆಶ್ಚರ್ಯಕರವಾಗಿರ್ತಕ್ಕಂತಹ 10 ತಲೆ 20 ಕೈ 2 ಕಾಲು, ಅಕರಾಳ ವಿಕರಾಳವಾಗಿರ್ತಕ್ಕಂಥ ರೂಪ, ಒಟ್ಟು ಏನೋ ರಾಕ್ಷಸರು ಅಂತಂದ್ರೆ ಭಾಳ ವಿಕೃತವಾಗಿರ್ತಾರೆ. ಒಂದೇ ಕಣ್ಣಿರ್ತದೆ, ತಲೆನೇ ಇರೋದಿಲ್ಲ, ಎದೆಯಲ್ಲಿ ಕಣ್ಣಿರ್ತದೆ. ಮತ್ತು ಕೆಲವುಗಳು ಸ್ಕೆಲೆಟನ್ನಂತೆ ಎಲುಬಿನಂತೆ ಇರ್ತದೆ. ಅದೇ ರೀತಿಯಾಗಿ ಅಂಜಿಸೋದಕ್ಕೋಸ್ಕರ ಅನೇಕ ರೂಪಗಳನ್ನು ತೆಗೆದುಕೊಳ್ತಾರೆ. ಇಂಥವರನ್ನು ನಿಯಮನ ಮಾಡಿ ನಾಯಿಗಳಂತೆ ಬೊಗಳುವ ರಾಕ್ಷಸರನ್ನು ಬೇಟೆಗಾರರಂತೆ ಕೊಂದು ಹಾಕುತ್ತೆ ಪರಮಾತ್ಮ. ಅಷ್ಟೇ ಅಲ್ಲ, ಅತ್ಯಂತ ಆಶ್ಚರ್ಯಕರವಾದ ವಿಚಿತ್ರವಾದ ರೂಪವನ್ನು ಧರಿಸ್ತಕ್ಕಂತಹ ಆ ಅಸುರರು ಅಂತೇನಿದ್ದಾರೆ ಅಂಥವರಿಗೂ ಕೂಡ ನೀನು ಮೃಗಯು ನಿಯಮನ ಮಾಡ್ತಕ್ಕಂಥ ವ್ಯಕ್ತಿ ಅಂತ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದಿ, ಕೊಂದು ಹಾಕಿದ್ದೆ ಶ್ರೀರಾಮಚಂದ್ರ ಅಂತ ಒಂದರ್ಥ. ಅಥವಾ ಶ್ವನಿಭ್ಯ ಸ್ವೇಚತೆ ಪತಯ ಶ್ವ ಶು ಅತ್ಯಂತಂ ಅಪತಿಭ್ಯ ಸ್ವಯಮೇವ ಪತಿ ಶ್ವಪತಿ ಶ್ವನಿ ಅಂದರೆ ತನಗೆ ತಾನೇ ಅಧಿಕಾರಿ, ಅವನಿಗೆ ಯಾರು ಅಧಿಕಾರಿಗಳಿಲ್ಲ, ಅವನಿಗೆ ಯಾರು ನೇಮಂತಾರ ಇಲ್ಲ. ಆದ್ದರಿಂದ ಅವನಿಗೆ ಶ್ವಪತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಶದಲ್ಲಿ ಅಂತರ ಇಲ್ಲ, ಹೋಗಿ ಸ್ವ ಆಗಿತ್ತು. ಸ್ವಯೇವ ಪತಿ ಸ್ವಪತಿ ಶ್ವಪತಿ ಒಂದರ್ಥ. ಶು ಅತ್ಯಂತ ಅಪತಿ, ಯಾವನಿಗೆ ಅಧಿಕಾರಿಗಳೇ ಇಲ್ಲ ಅಂದರೆ ಸ್ವತಂತ್ರ, ನಿತ್ಯ ಸ್ವತಂತ್ರನಾಗಿರ್ತಕ್ಕಂತಹ, ತನಗೆ ತಾನೇ ಸ್ವಾಮಿಯಾಗಿರ್ತಕ್ಕಂತಹ, ಆ ನಂತರ ತನಗೆ ಯಾರೂ ನಿಯಾಮಕರಿಲ್ಲದೆ ಇರತಕ್ಕಂತಹ ಶ್ರೀರಾಮಚಂದ್ರ ನಿನಗೆ ನಮಸ್ಕಾರ. ಶ್ವನಿಭ್ಯ ನಮಸ್ಕಾರ. ಎಷ್ಟು ಅದ್ಭುತವಾದ ಅರ್ಥವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಕಲ್ಪನೆ ಮಾಡಿಕೊಳ್ಳಿ, ನಾಯಿಯಲ್ಲಿ ಆ ಶಬ್ದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಹೇಳಿದ್ದಾರೆ. ಆಯ್ತಪ್ಪ, ಸತ್ಯಧರ್ಮನ ಹೇಳ್ತಾರೆ, ಈ ರೀತಿ ಅರ್ಥ ಮಾಡಬೇಕೆ? ಹೌದು. ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಶೌವ ಉದ್ಗೀತ ಅಂತಿಕೊಂಡಂತನ್ನೋ ವಿಭಾಗ ಇದೆ. ಅಲ್ಲಿ ಎಲ್ಲ ದೇವತೆಗಳಿಗೆ ಶು ಅಂದರೆ ಆಶ್ಚರ್ಯಕರವಾದ ರೂಪವುಳ್ಳವರು ಅಂತಿಕೊಂಡಂತೇಳಿ ಸ್ವರೂಪಾಹ ಸಕಲಾಹ ದೇವತಾಃ ತ್ವಾನ್ ಅನ ಪ್ರೇರಯತಿ ಇತಿ ಶ್ವನಿ ಅಂದರೆ ವಾಯುದೇವರು. ಆಶ್ಚರ್ಯಕರವಾದ ಸಾಮರ್ಥ್ಯವುಳ್ಳ, ಆಶ್ಚರ್ಯಕರವಾದ ವ್ಯವಹಾರವನ್ನು ಮಾಡುವ, ಆಶ್ಚರ್ಯಕರವಾದ ತಮ್ಮ ಕಾರ್ಯಗಳನ್ನು ತೋರಿಸುವ ದೇವತೆಗಳಿಗೆ ಯಾವನು ಅನಪ್ರೇರಕನೋ ಶ್ವನಿನ್ ವಾಯುದೇವರು, ಆ ವಾಯುದೇವರಿಗೆ ಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮ ಶ್ವಪತಿ. ಇಂತಹ ಶ್ರೀರಾಮಚಂದ್ರ ನಿನಗೆ ನಮಸ್ಕಾರ. ಅದಕ್ಕೋಸ್ಕರವೇ ಸಂಸ್ಕೃತ ಕಲಿಬೇಕು. ಸಂಸ್ಕೃತದಲ್ಲಿ ಅದ್ಭುತವಾದಂಥ ಕೋಶ ಇವೆ. ಒಂದೊಂದು ಅಕ್ಷರಕ್ಕೆ ಎಷ್ಟೆಷ್ಟು ಅರ್ಥ ಮಾಡ್ತಾರೆ, ಎಷ್ಟು ಪರ್ಯಾಯ ಶಬ್ದಗಳು ಅಂತಿಕೊಂಡಂತ ಅನ್ನೋದನ್ನು ತೋರಿಸಿಕೊಡ್ತಾರೆ. ಹೀಗೆ ಶ್ವಪತಿ ಅಂತಿಕೊಂಡಂತಂದರೆ ಪರಮಾತ್ಮ ಅಂತೂ ಕೂಡ ಅರ್ಥವನ್ನು ಇಟ್ಟುಕೊಂಡು ಇಂಥ ಪರಮಾತ್ಮನೇ ಶ್ರೀರಾಮಚಂದ್ರ
ಇಂಥ ರಾಮಚಂದ್ರನಿಗೆ ನಮಸ್ಕಾರ ನಮಃ ಅಂತೇಳಿ ಎಂಥ ಅದ್ಭುತ ಅರ್ಥ ಮಾಡಿದ್ದಾರೆ. ಇಲ್ಲದೆ ಇದು ನಾವು ಕೂಡ ಉಳಿದವರಂತೆ ನಾಯಿಗೆ ನಮಸ್ಕಾರ, ಅವರಿಗೆ ನಮಸ್ಕಾರ, ಇವರಿಗೆ ನಮಸ್ಕಾರ ಅಂತ ಕೂತ್ಕೊಳ್ತಾ ಇದ್ದೆವು. ಅನೇಕ ರೀತಿಯ ವಿಕೃತರಾದ, ಅನೇಕ ರೀತಿಯಿಂದ ಮಾಯಾಯುದ್ಧಗಳನ್ನು ಮಾಡುವ, ಅನೇಕ ರೀತಿಯಿಂದ ಜನರಿಗೆ ಪೀಡೆ ಕೊಡುವ ರಾಕ್ಷಸರನ್ನು ರಾಮಚಂದ್ರ ತಾನು ಮಾಯಾಯುದ್ಧದಿಂದಲೇ ಅವರನ್ನು ಸಂಹಾರ ಮಾಡಿದ್ದಾನೆ. ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದಲ್ಲಿ 93ನೇ ಸರ್ಗದಲ್ಲಿ 7 ಶ್ಲೋಕಗಳಲ್ಲಿ ಶ್ರೀರಾಮಚಂದ್ರ ಹೇಗೆ ಯುದ್ಧ ಮಾಡಿದ ಅಂತನ್ನೋದನ್ನು ವರ್ಣನೆ ಬರ್ತದೆ. ಆ ಶ್ಲೋಕಗಳನ್ನು ನಾನು ಹೇಳಿ ಅರ್ಥವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪ್ರಹರಂತಂ ಶರೀರೇಶು ನತೆ ಪಶ್ಯಂತಿ ರಾಘವಂ. ರಾಕ್ಷಸರಿಗೆ ಬಾಣ ಬರ್ತಿತ್ತು, ಬಡಿತಿತ್ತು, ಕೆಳಗೆ ಬೀಳ್ತಾಯಿದ್ರು. ಈ ಕಡೆಯಿಂದ ಬಾಣ ಬರ್ತಿತ್ತು, ಆ ಕಡೆಯಿಂದ ಬಾಣ ಬರ್ತಿತ್ತು. ಎಲ್ಲಿ ನೋಡಿದ್ರು ರಾಮ ಕಾಣಿಸ್ಲೇ ಇಲ್ಲ. ರಾಮ ಹೇಳ್ದ, ನೀವು ಮಾಯಾಯುದ್ಧ ಮಾಡ್ತೀರಲ್ಲ, ಜನರಿಗೆ ಕಾಣದಂತೆ ಮಾಡ್ತೀರಲ್ಲ, ನಿಮಗಿಂತ ಮಹಾಮಾಯ ನಾನು. ನನ್ನ ಹೆಂಡತಿ ಹೆಸರು ಮಾಯಾ, ವಾಸುದೇವ ಪತ್ನಿ ಅರ್ಥ ಮಾಯಾ ವಾಸುದೇವ. ಪ್ರಹರಂತಂ ಶರೀರೇಶು, ಆ ರಾಕ್ಷಸರಿಗೆ ಬಾಣ ಬರ್ತಿದ್ದು, ಆದರೆ ಎಲ್ಲಿ ರಾಮಚಂದ್ರ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ಇಂದ್ರಿಯಾರ್ಥ್ಯಷ್ಟು ತಿಷ್ಟಂತಂ ಭೂತಾತ್ಮಾನಮಿವ ಪ್ರಜಾ. ಕಾವ್ಯದ ಸೌಂದರ್ಯ ಮತ್ತು ಕಾವ್ಯದ ಹೇಳಿದ ಮೇಲೆ ಅದಕ್ಕೊಂದು ಉಪಮೆ ಕೊಡಬೇಕಲ್ಲ. ಈ ಉಪಮಾ ಕಾಳಿದಾಸಸ್ಯ ಅಂತ ಅನ್ಸ್ಕೊಂಡ್ರು ಕೂಡ ಉಪಮೆ ಬಂದಿದೆ, ವಾಲ್ಮೀಕಿಯಿಂದಲೇ ಅವನು ಕಲ್ತಿದ್ದಾನೆ. ಹೇಗೆ ಮನುಷ್ಯ ಇಂದ್ರಿಯ ಸಂಸಾರದಲ್ಲಿ ಅದು ಬೇಕು ಇದು ಬೇಕು, ಹೆಂಡತಿ ಮಕ್ಕಳು ಬಂಧು ಬಾಂಧವರು, ಇದರಲ್ಲಿ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಹೃದಯ ಮಂದಿರದಲ್ಲಿ ಪರಮಾತ್ಮ ತಾನು ಬಿಂಬರೂಪದಿಂದ ಇದ್ದರೂ ಅವರಿಗೆ ಹೇಗೆ ಕಾಣಿಸೋದಿಲ್ವೋ ಹಾಗೆ ರಾಮ ಎದುರಿಗಿದ್ದು ಯುದ್ಧ ಮಾಡ್ತಾ ಇದ್ದರೂ ಸಹಿತ ರಾಕ್ಷಸರಿಗೆ ಶ್ರೀರಾಮಚಂದ್ರ ಕಾಣಿಸ್ತಿರಲಿಲ್ಲ. ಅಂಥ ಶ್ರೀರಾಮಚಂದ್ರ ಆ ಅತ್ಯಂತ ದುಷ್ಟರಾದ, ವಿಕೃತರಾದ, ಆಶ್ಚರ್ಯಕರವಾದ ಅನೇಕ ರೂಪವನ್ನು ಧರಿಸಿದ, ಜನರಿಗೆ ಪೀಡಾಕರರಾಗಿರ್ತಕ್ಕಂಥ, ಭೀಕರರಾಗಿರ್ತಕ್ಕಂಥ, ಕುತ್ಸಿತರಾಗಿರ್ತಕ್ಕಂಥ ಅಸುರರನ್ನು ಶ್ರೀರಾಮಚಂದ್ರ ಕೊಲ್ತಾ ಇದ್ದರೆ ಅವರಿಗೆ ಕಲ್ಪನೆಯೂ ಕೂಡ ಬರಲಿಲ್ಲ ರಾಮ ಎಲ್ಲಿದ್ದಾನೆ ಅಂತ. ಏಷ ಹಂತಿ ಗಜಾನೀಕಂ, ಆನೆಗಳ ರೂಪ ತೆಗೆದುಕೊಂಡು ಸಾವಿರಾರು ರಾಕ್ಷಸರು ಬರ್ತಾಯಿದ್ರು. ರಾಮಚಂದ್ರ ಕೆಲವೇ ಕ್ಷಣದಲ್ಲಿ ಅದನ್ನು ನಾಶಪಡಿಸ್ತಾ ಇದ್ದ. ಅನೇಕ ಮಹಾಮಹಾ ರಥದ ಮೇಲೆ ಕೂತ್ಕೊಂಡು ಯುದ್ಧಕ್ಕೆ ಬರ್ತಿದ್ರು. ಶ್ರೀರಾಮಚಂದ್ರ ಅವರನ್ನು ಸಂಹಾರ ಮಾಡ್ತಾ ಇದ್ದೆ. ಏಷ ಹಂತಿ ಚರಸ್ತೀಕ್ಷ್ಣೀ, ಕಾಲಾಳುಗಳನ್ನು ಕೂಡ ತೀಕ್ಷ್ಣವಾದ ಬಾಣಗಳಿಂದ ಶ್ರೀರಾಮಚಂದ್ರ ಕೊಲ್ಲಿಕ್ಕೆ ಪ್ರಾರಂಭ ಮಾಡಿದ. ರಥದಲ್ಲಿ ಕುಳಿತಂಥವರನ್ನು ಕೂಡ, ಕುದುರೆ ಮೇಲೆ ಕುಳಿತುಕೊಂಡು ಯುದ್ಧಕ್ಕೆ ಬಂದಿರತಕ್ಕಂಥ ರಾಕ್ಷಸರನ್ನು ಕೂಡ ಶ್ರೀರಾಮಚಂದ್ರ ಲೀಲಾಜಾಲವಾಗಿ ಅವರನ್ನು ಸಂಹರಿಸಿದ್ದಾನೆ. ಇತಿ ತೇ ರಾಕ್ಷಸಾ ಸರ್ವೇ ರಾಮಸ್ಯ ಸದೃಶಾನ್ ರಣೇ. ಇವನು ಪರಮಾತ್ಮ ಏನು ಮಾಡ್ದ? ಪರಮಾತ್ಮ ಆ ರಾಕ್ಷಸರಲ್ಲೇ ಒಂದು ರೂಪದಿಂದ ಹೊಕ್ಕ ಕ್ಷಣಕ್ಕೇನೆ ರಾಕ್ಷಸರಿಗೆ ತಮ್ಮ ಬದಿಯಲ್ಲಿದ್ದ ರಾಕ್ಷಸ ರಾಮನಾಗಿ ಕಾಣ್ತಾ ಇದ್ದ. ರಾಮಸ್ಯ ಸದೃಶಾನ್ ರಣೆ, ತಮ್ಮವರನ್ನೇ ರಾಮ ಅಂತ ತಿಳಿದುಕೊಂಡು ಅನ್ಯೋನ್ಯಂ ಕುಪಿತಾ ಜಘ್ನು, ತಮ್ಮ ಹೊಡೆದಾಡ್ಕೊಂಡು ಸತ್ರು. ಈ ರೀತಿಯಾಗಿ ಸತ್ತು ಹೋದ
ರಾಕ್ಷಸರ ಸಂಖ್ಯೆ 3 ಕೋಟಿ. ಯಾಕೆ? ಸೀತೆಯನ್ನು ತಿಂತೇನೆ, ನಿನ್ನನ್ನು ಮದುವೆ ಆಗ್ತೇನೆ ಅಂತ ತಿಳ್ಕೊಂಡಂತೇಳಿ ಬಂದಿರತಕ್ಕಂಥ ಶೂರ್ಪಣಖೆಗೆ, ಅಥವಾ ವಿಧವೆಯಾದರೂ ಕೂಡ ಮತ್ತೊಬ್ಬ ಪುರುಷನನ್ನು ಹಿಡಿದುಕೊಂಡು ಹೊರಟಿರ್ತಕ್ಕಂಥವಳಿಗೆ ಕ್ಷತ್ರಿಯರು ಈ ರೀತಿಯಾಗಿ ಆಗಿನ ಕಾಲಕ್ಕೆ ಶಿಕ್ಷೆ ಕೊಡಬೇಕು ಅಂತ ನಿಯಮದ ಪ್ರಕಾರ ಅವಳ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದ್ದಾನೆ. ಮೂಗು ಕಿವಿಗಳನ್ನು ಕತ್ತರಿಸಿ ಕಳಿಸಿದಾಗ ಅವಳು ಜನಸ್ಥಾನದಲ್ಲಿ ರಾವಣನಿಂದ ನಿಯತರಾದ ತನ್ನ ಮಲಣ್ಣಂದಿರಾಗಿರ್ತಕ್ಕಂತಹ ಖರ, ತ್ರಿಶಿರ, ದೂಷಣ ಇವರಿಗೆ ಶರಣು ಹೋಗಿದ್ದಾರೆ. ಅವರು 3 ಕೋಟಿ ಸೈನ್ಯ ತೆಗೆದುಕೊಂಡು ಬಂದಿದ್ದಾರೆ. ರಾಮಚಂದ್ರ ಸೀತೆಗೆ, ನೀನು ಮರದ ಹಿಂದೆ ಅಡಕೊಂಡು ನಿಂತ್ಕೋ, ಲಕ್ಷ್ಮಣ ಅವಳ ಯೋಗಕ್ಷೇಮ ನೋಡ್ಕೊ, ನೀನು ಅವಳನ್ನು ರಕ್ಷಣೆ ಮಾಡು ಅಂಥೇಳಿ ರಾಮ ಒಬ್ಬನೇ 3 ಕೋಟಿ ರಾಕ್ಷಸರ ಎದುರಿನಲ್ಲಿ ಎದುರಾಳಿಯಾಗಿ ನಿಂತುಕೊಂಡಿದ್ದಾನೆ. ಆಗ ಪರಮಾತ್ಮ ತನ್ನ ಮಾಯಾಯುದ್ಧವನ್ನು ಮಾಡ್ತಾನೆ. ಪ್ರತಿಯೊಬ್ಬ ರಾಕ್ಷಸನಿಗೆ ತನ್ನ ಬದಿಯಲ್ಲಿದ್ದವನು ರಾಮನಂತೆ ಕಾಣಿದ್ದಾನೆ. ರಾಮ ಪರಸ್ತಾತ್ ಪರತೋಪಿ ರಾಮ, ಮಣಿಮಂಜರಿಯಲ್ಲಿ ಬರ್ತದೆ. ಎದುರಿಗೆ ರಾಮ, ಹಿಂದೆ ನೋಡಿದರೆ ರಾಮ, ಎಡಬದಿಯಲ್ಲಿ ನೋಡಿದರೆ ರಾಮ, ಬಲಬದಿಯಲ್ಲಿ ನೋಡಿದರೆ ರಾಮ, ಎಲ್ಲಿ ನೋಡಿದರಲ್ಲಿ ರಾಮ. ಹೀಗಾಗಿ ತಮ್ಮವರನ್ನೇ ಹೊಡಿತಾ ಇದೆ. ರಾಮನ ನಾನು ಕೊಲ್ತಾ ಇದ್ದೇನೆ ಅಂತಕೊಂಡಂತ ಹೊಡೆದು ಬರ್ತಾರೆ. ಹೀಗೆ ಅನ್ಯೋನ್ಯಂ ಕುಪಿತಾ ಜಗ್ನು, ಸಿಟ್ಟಿಗೆ ಬಂದು ತಮ್ಮಲ್ಲಿ ಹೊಡೆದಾಡಿದ್ದಾರೆ. ಸಾದೃಶ್ಯಾತ್ ರಾಘವಶ್ಯತೆ, ಪರಮಾತ್ಮ ಮಾಯಿಂದ ಎಲ್ಲರೂ ರಾಮನಂತೆ ಕಾಣುವಂತೆ ಮಾಡಿಬಿಟ್ಟಿದ್ದ. ಆದರೆ ನಿಜವಾದ ರಾಮನನ್ನು ನತೆ ದದೃಶ್ಯು ರಾಮಂ, ಸಂಪೂರ್ಣ ಶತ್ರು ಸೈನ್ಯವನ್ನು ತನ್ನ ಬಾಣಗಳಿಂದ ಸುಡ್ತಾ ಇರತಕ್ಕಂಥ ರಾಮನನ್ನು ಅವರು ಕಾಣಲಿಕ್ಕಾಗಲಿಲ್ಲ. ಪರಮಾತ್ಮ ಗಾಂಧರ್ವಾಸ್ತ್ರವನ್ನು ಬಿಟ್ಟು ಆ ರೀತಿಯಾಗಿ ಅವರೆಲ್ಲರನ್ನು ಮೋಹಿತರನ್ನಾಗಿ ಮಾಡಿ ಅವರು ಮೋಸ ಹೋಗಿ ಮೋಕ್ಷಿತರಾಗುವಂತೆ ಮಾಡಿ ವಿಶಾಲವಾಗಿರ್ತಕ್ಕಂತಹ ಖರತ್ರಿಶಿರ ದೂಷಣ ಸೈನ್ಯವನ್ನು, ಮುಂದೆ ರಾವಣನ ಸೈನ್ಯವನ್ನು ಕೂಡ, ಅದಕ್ಕೋಸ್ಕರವೇ ಕಾವ್ಯದಲ್ಲಿ ವರ್ಣನೆ ಬರುತ್ತದೆ. ರಾಮ ರಾವಣಯೋರ್ ಯುದ್ಧ, ರಾಮ ರಾವಣಯೋರಿವ, ಇದಕ್ಕೆ ಸಮನಾದ ಯುದ್ಧ ನಡೆಯಲಿಲ್ಲ ಅಂತಿಕೊಂಡಂದಿದ್ದಾರೆ. ಏತು ರಾಮಸಹಸ್ರಾಣಿ ರಣೆ ಪಶ್ಯಂತಿ ರಾಕ್ಷಸ, ಸಾವಿರಾರು ರಾಮರನ್ನು ಕಾಡಿನಲ್ಲಿ ನೋಡ್ತಾರೆ. ನೋಡಿ ಆಗ ಗಾಬರಿಯಾಗಿ ಓಡೋಗ್ತಾರೆ. ಕೆಲವರಿಗೆ ಪರಮಾತ್ಮ ತನ್ನ ಸಾವಿರಾರು ರೂಪ ತೋರಿಸ್ತಾನೆ, ಕೆಲವರಿಗೆ ಅಧಿಪತಿಯವರೇ ರಾಮನಂತೆ ಅವರಿಗೆ ಕಾಣ್ತಾರೆ. ಪರಮಾತ್ಮ ರಥದಲ್ಲಿ ಕುಳಿತುಕೊಂಡು ಭ್ರಮಂತೀಂ ಕಾಂಚನೀಂ ಕೋಟಿಂ, ರಾಮಚಂದ್ರ ರಥದಲ್ಲಿ ಯುದ್ಧ ಮಾಡಿದ. ಹೀಗೆ ಯುದ್ಧ ಮಾಡಿದ. ರಾಕ್ಷಸರು ಇಲ್ಲಿ ಎದುರಿಗೆ ರಥವನ್ನು ಹೀಗೆ, ಇಲ್ಲಿ ರಾಮ ಇದ್ದಾನೆ, ಇಲ್ಲಿ ರಾಮ, ಅಲ್ಲಿ ಹೊಡಿಬೇಕಂದ್ರೆ ಅಲ್ಲಿ ಹೊಡಿಬೇಕಂದ್ರೆ ಅಲ್ಲಿ ಹೊಡಿಬೇಕಂದ್ರೆ ಅಲ್ಲಿ ಹೊಡಿಬೇಕಂದ್ರೆ ಇಲ್ಲಿ ಅಲಾತ ಚಕ್ರ ಅಂತಕೊಂಡು ಕರೀತಾರೆ. ಅಲಾತ ಚಕ್ರ ಅಂತಕೊಂಡಂತಂದರೆ ಒಂದು ಕಟ್ಟಿಗೆಗೂ ಅಥವಾ ಒಂದು ಕಬ್ಬಿಣದ ರಾಡಿಗೂ ಬಟ್ಟೆಯನ್ನು ಸುತ್ತಿ ಬೆಂಕಿ ಹಚ್ಚಿ ಗಡಗರ ತಿರುಗಿಸ್ತಾ ಇದ್ದರೆ ಎಲ್ಲ ಕಡೆಗೆ ಬೆಂಕಿ ಕಾಣಿಸ್ತದೆ. ಬೆಂಕಿ ಇರೋದು ಒಂದೇ ಕಡೆಗೆ, ಆದರೆ ಫಾಸ್ಟಾಗಿ ತಿರುಗಿಸೋದ್ರಿಂದಾಗಿ ಎಲ್ಲ ಕಡೆಗೆ ರೌಂಡಾಗಿ ಬೆಂಕಿ ಇದೆ ಅಂತ ತಿಳ್ಕೊಳುತ್ತೆ. ಇದಕ್ಕೆ ಅಲಾತ ಚಕ್ರ ಅಂತ ತಿಳ್ಕೊಂಡಂತ ಕರೀತಾರೆ. ಹಾಗೆ ರಾಮಚಂದ್ರ ಇಲ್ಲಿ ಎಲ್ಲಿ ಹೊಡಿಬೇಕು, ಎಲ್ಲಿ ಹೊಡೆದ್ರು ತುಸ್ ಬೇರೆ ಕಡೆ ಹೋಗಿ ಬೀಳ್ತಿತ್ತು. ಈ ರೀತಿಯಾಗಿ ಅಲಾತ ಚಕ್ರ ಪ್ರತಿಮಾಂ ದದುಶುಸ್ತೇನ ರಾಘವಂ, ಅವರಿಗೆ ತೇಜಪುಂಜವಾದಂಥ ರಸ ತಿರುಗ್ತಾ ಇದೆ ಅಂತ ಎಷ್ಟೇ ಕಾಣಿಸ್ತೇ ಹೊರತು
ತೇಜೋರಾಶಿಯಾಗಿರ್ತಕ್ಕಂತಹ ತೇಜಸ್ಸಂಪನ್ನನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಅವರ ಕಣ್ಣಿಗೆ ಬೀಳಲಿಲ್ಲ. ಶರೀರ ನಾಭಿಸತ್ವಾರ್ಚಿ ಶರೀರಂ ನೇಮಿ ಕಾರ್ಮುಕಂ ಜಾಘೋಷತಲ ನಿರ್ಘೋಷಂ ತೇಜೋ ಬುದ್ಧಿಗುಣಪ್ರಭಂ ದಿವ್ಯಾಸ್ತ್ರಗುಣಸಂಪನ್ನಂ ನಿಘ್ನಂತಿ ಯುಧಿರಾಕ್ಷಸಾನ್. ಪರಮಾತ್ಮ ಅದ್ಭುತವಾದ ಪರ್ಸನಾಲಿಟಿಯಿಂದ ಯುಕ್ತವಾಗಿದ್ದ, ಪ್ರಕಾಶಮಯನಾಗಿದ್ದ. ಅಷ್ಟೇ ಅಲ್ಲ, ಕೈಯಲ್ಲಿ ಧನುಷ್ಯವನ್ನು ಧರಿಸಿದ್ದ. ಒಂದೊಂದು ತನಕ ಟಣ್ ಅಂತ ಆ ಹಗ್ಗ ಸಿಕ್ಕಿದ್ರೆ ಡೈ ಟಣ್ ಅಂತ ಶಬ್ದವಾಗ್ತದೆ. ಇವರಿಗೆ ಶತ್ರುಗಳಿಗೆ ಅದು ಭೀಕರವಾಗಿ ಸತ್ತೋಗ್ಬಿಡ್ತದೆ, ಹಾರ್ಟ್ ಫೇಲ್ ಆಗಿ. ಇದಕ್ಕೆ ಜಾಘೋಷ ಅಂತ ಕರೀತದೆ. ಧನುಷ್ಯದ ಹಗ್ಗವನ್ನು ಜಗಿದರೆ ಅದು ಗುಯ್ ಅಂತ ಶಬ್ದ ಮಾಡ್ತದೆ. ಯಾವ ಶಬ್ದ ಮಾಡ್ತದೆ ಹೇಳಕ್ಕೆ ನನಗೆ ಬರ್ತಾ ಇಲ್ಲ, ಅದೊಂದು ರೀತಿಯಿಂದ ಶಬ್ದ ಮಾಡ್ತದೆ. ಅದಕ್ಕೆ ಜಾಘೋಷ ಜಾಘೋಷ ಅಂತ ತಿಳ್ಕೊಂಡಂತಾರೆ. ಅದ್ಭುತವಾಗಿರ್ತಕ್ಕಂಥ ಆ ಜಾಘೋಷದಿಂದ ಯುಕ್ತನಾಗಿ ಅನೇಕ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಎಂಥವನು? ದಿವ್ಯಾಸ್ತ್ರ ಗುಣ ಸಂಪನ್ನ, ಸ್ವಾಭಾವಿಕವಾಗಿರ್ತಕ್ಕಂಥ ದಿವ್ಯಾಸ್ತ್ರಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಅವನು ಸಂಪೂರ್ಣ ರಾಕ್ಷಸ ಸೈನ್ಯವನ್ನು ಪಟ 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 ನಾಶ ಮಾಡಿಸ್ತಾ ಇದ್ದಾನೆ. ದದೃಶು ರಾಮಚಕ್ರಂ ತತ್ಕಾಲ ಚಕ್ರಮೇ ಪ್ರಜಾ. ಕಾಲಚಕ್ರದಂತೆ ತಿರುಗುವ ರಾಮನನ್ನು ನೋಡಿ ರಾಕ್ಷಸರು ಗಾಬರಿಯಾಗಿ ಸತ್ತವರೇ ಜಾಸ್ತಿ ಜನ. ಆ ನಂತರ ಇವರು ಬಾಣದಿಂದ ಅನೇಕ ಸತ್ತುಕೊಂಡು ಆ ರೀತಿಯಾಗಿ ಸಂಪೂರ್ಣ ರಾಕ್ಷಸರನ್ನು ಧ್ವಂಸ ಮಾಡಿದ್ದಾನೆ. ಈ ವಿಚಿತ್ರವಾದ ರಾಕ್ಷಸರನ್ನು ಧ್ವಂಸ ಮಾಡಿದ್ದಾನೆ ಅಂತನ್ನುವ ಘಟನೆಯನ್ನು ಹೇಳುವುದಕ್ಕೋಸ್ಕರವೇ ಮಹದ್ಭ್ಯೋ ನಮೋ ಕ್ಷುಲ್ಲಕೇಭ್ಯೋ ನಮೋ ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ನಮಶ್ವಭ್ಯ ಶ್ವಪತಿಭ್ಯ ಓ ನಮಃ ಅಂತನ್ನುವರೆಗೂ ಶ್ರೀರಾಮಚಂದ್ರನನ್ನು ವಿಚಿತ್ರವಾದ ಯುದ್ಧ ಅಂತಿಕೊಂಡಂತನ್ನೋ ರೀತಿಯಲ್ಲಿ ನಮ್ಮ ಎದುರಿಗೆ ಇವನ ರೂಪವನ್ನು ಇಟ್ಟಿದ್ದಾರೆ. ಆದ್ದರಿಂದಾಗಿ ಸುಮ್ಮನೆ ಮೇಲಿನ ಅರ್ಥವನ್ನು ಮಾಡದೆ ಸತ್ಯಧರ್ಮ ತೀರ್ಥರು ಬರೆದಿರತಕ್ಕಂತಹ ಈ ರುದ್ರ ವ್ಯಾಖ್ಯಾನವನ್ನು ಇಟ್ಟುಕೊಂಡು ಅರ್ಥವನ್ನು ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಶೀಲರಾಗಬೇಕು. ಇನ್ನು ಮುಂದೆ ಯಾವ ವಿಶೇಷಣಗಳಿಂದ ಪರಮಾತ್ಮ ರಾಮಚಂದ್ರನ ವೇದ ಹೊಗಳುತ್ತದೆ? ಇದು ವೇದ ಮಂತ್ರ, ಚೇಂಜ್ ಮಾಡಲಿಕ್ಕಿಲ್ಲ. ಇಲ್ಲ ನಮಶ್ವಭ್ಯ ನಾಯಿಯನ್ನು ತೆಗೆದು ಹಾಕೋಣ, ನಮಃ ಗೋಭ್ಯ ಅಂತ ಅನ್ನೋಣ ಅಂತೇಳಿ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಇದು ವೇದ, ಅಪೌರುಷೇಯ ಮಂತ್ರ. ಆದ್ದರಿಂದಾಗಿ ಅದರ ಅಂತರಾರ್ಥವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಇನ್ನು ಮುಂದಿನ ಮಂತ್ರಗಳು ಯಾವುದು, ಆ ವಿಶೇಷಣಗಳಲ್ಲಿ ಪರಮಾತ್ಮನ ಯಾವ ವಿಶಿಷ್ಟತೆಗಳು ವ್ಯಕ್ತವಾಗ್ತದೆ ಅದನ್ನು ನಾವು ಕ್ರಮವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮಯನಾಶಯ ಶೇಷಾನ್ ಆಶು ಧನ್ವಂತರೇ ಹರಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ವದಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮಯನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾರೋಗ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಯಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.